ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಜುಲೈ 17, 2026ರಂದು ಆಷಾಢ ಮಾಸದ ಮೊದಲ ಶುಕ್ರವಾರ ಬಂದಿದೆ. ಆಷಾಢ ಶುಕ್ರವಾರ ಅಂದರೆ ಲಕ್ಷ್ಮೀ ದೇವಿಯ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ದಿನ. ಈ ದಿನದಂದು ಮನೆಯಲ್ಲಿ ಮಹಾಲಕ್ಷ್ಮಿಯನ್ನು ಹೇಗೆ ಪೂಜಿಸಬೇಕು, ಪೂಜೆಗೆ ಶುಭ ಸಮಯ ಯಾವುದು, ಕಳಸವನ್ನು ಹೇಗೆ ಅಲಂಕರಿಸಬೇಕು ಮತ್ತು ದೇವಿಗೆ ಯಾವ ನೈವೇದ್ಯ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೆಯದಾಗಿ ಪೂಜೆ ಮಾಡಲು ಅತ್ಯಂತ ಶ್ರೇಷ್ಠವಾದ ಸಮಯ ಯಾವುದು ಅಂತ ನೋಡೋಣ. ಬೆಳಿಗ್ಗೆ ಪೂಜೆ ಮಾಡುವುದಾದರೆ ಬೆಳಿಗ್ಗೆ 6 ಗಂಟೆಯಿಂದ 8:30 ಒಳಗಿನ ಸಮಯ ಅತ್ಯಂತ ಉತ್ತಮ. ಇನ್ನು ಸಂಜೆ ಪೂಜೆ ಮಾಡುವುದಾದರೆ ಪ್ರದೋಷ ಕಾಲ ಅಂದರೆ ಸಂಜೆ 6 ಗಂಟೆ 15ರಿಂದ ರಾತ್ರಿ 8 ಗಂಟೆ 30 ನಿಮಿಷದವರೆಗೆ. ಲಕ್ಷ್ಮೀ ದೇವಿಗೆ ದೀಪಾರಾಧನೆ ಮಾಡಲು ತುಂಬ ಶ್ರೇಷ್ಠವಾದ ಸಮಯ. ಆದರೆ ನೆನಪಿಡಿ, ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12 ಗಂಟೆಗಳವರೆಗೆ ರಾಹುಕಾಲ ಇರುವುದರಿಂದ ಈ ಸಮಯದಲ್ಲಿ ಪೂಜೆಯನ್ನು ಮಾಡಬೇಡಿ. ಈಗ ಪೂಜೆಗೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಡು ಬರೋಣ. ಲಕ್ಷ್ಮೀ ದೇವಿಯ ಫೋಟೋ ಅಥವಾ ಮೂರ್ತಿ, ಒಂದು ಪೂಜಾ ಮಣೆ, ಕೆಂಪು ಅಥವಾ ಹಳದಿ ಬಣ್ಣದ ಹೊಸ ಬಟ್ಟೆ, ಕಳಸ ಸ್ಥಾಪನೆಗೆ ತಾಮ್ರ ಅಥವಾ ಬೆಳ್ಳಿಯ ಚೊಂಬು, ತೆಂಗಿನಕಾಯಿ, ಮಾವಿನ ಎಲೆಗಳು ಅಥವಾ ವಿಳ್ಯೆದೆಲೆ, ಇದರ ಜೊತೆಗೆ ಅರಿಶಿನ, ಕುಂಕುಮ, ಅಕ್ಷತೆ, ಗಂಧ, ಹೂವುಗಳು, ಧೂಪ, ದೀಪ ಮತ್ತು ಆರತಿಗೆ ಕರ್ಪೂರವನ್ನು ಸಿದ್ಧ ಮಾಡಿಟ್ಟುಕೊಳ್ಳಿ. ಈಗ ಪೂಜಾ ವಿಧಾನವನ್ನು ನೋಡೋಣ. ಆಷಾಢ ಶುಕ್ರವಾರದ ದಿನ ಬೆಳಿಗ್ಗೆ ಬೇಗ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ನಂತರ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಹೊಸ್ತಿಲಿಗೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ನಂತರ ಪೂಜಾ ಮಣೆಯ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹರಡಿ ಪೂಜೆಗೆ ಮುನ್ನ ಕಳಸವನ್ನು ಸುಂದರವಾಗಿ ಹೇಗೆ ಅಲಂಕರಿಸಬೇಕು ಅಂತ ತಿಳಿದುಕೊಳ್ಳೋಣ. ಮೊದಲು ಕಳಸದ ಚೊಂಬಿಗೆ ಪೂರ್ತಿಯಾಗಿ ಅರಿಶಿನ ಸವರಿ ಕುಂಕುಮದಿಂದ ಸ್ವಸ್ತಿಕ್ ಅಥವಾ 5 ಬೊಟ್ಟುಗಳನ್ನು ಇಡಿ. ನಂತರ ಚೊಂಬಿನೊಳಗೆ ಶುದ್ಧವಾದ ನೀರನ್ನು ತುಂಬಿಸಿ ಅದಕ್ಕೆ ಒಂದು ನಾಣ್ಯ, ಒಂದು ಚಿಟಿಕೆ ಅರಿಶಿನ ಕುಂಕುಮ ಮತ್ತು ಒಂದು ಹೂವನ್ನು ಹಾಕಿ ಇನ್ನು ಕಳಸದ ಬಾಯಿಗೆ 5 ಅಥವಾ 7 ಮಾವಿನ ಎಲೆಗಳನ್ನು ವೃತ್ತಾಕಾರವಾಗಿ ಜೋಡಿಸಿ ತೆಂಗಿನಕಾಯಿಗೆ ಅರಿಶಿನ ಹಚ್ಚಿ ಕುಂಕುಮದಿಂದ ಕಣ್ಣು ಮತ್ತು ತಿಲಕವನ್ನು ಬಿಡಿಸಿ ಎಲೆಗಳ ಮಧ್ಯೆ ಗಟ್ಟಿಯಾಗಿ ಕೂರಿಸಿ ಕೊನೆಯದಾಗಿ ಕಳಸಕ್ಕೆ ಗೆಜ್ಜೆ ವಸ್ತ್ರ ಮತ್ತು ಹೂವಿನ ಹಾರವನ್ನು ಹಾಕಿ ಅಲಂಕರಿಸಿ ಕಳಸದ ಮುಂದೆ ಲಕ್ಷ್ಮೀ ದೇವಿಯ ಫೋಟೋವನ್ನು ಇರಿಸಿ ಮೊದಲು ವಿಘ್ನ ನಿವಾರಕ ಗಣೇಶನನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸಿ ನಂತರ ಲಕ್ಷ್ಮೀ ದೇವಿಗೆ ದೀಪ ಹಚ್ಚಿ ಧೂಪವನ್ನು ತೋರಿಸಿ ದೇವಿಗೆ ಹೂವುಗಳನ್ನು ಅರ್ಪಿಸುತ್ತಾ ಓಂ ಮಹಾಲಕ್ಷ್ಮಿಯೈ ನಮಃ ಮಂತ್ರವನ್ನು ಅಥವಾ ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಿಸಿ ಈ ದಿನ ದೇವಿಗೆ ಕುಂಕುಮಾರ್ಚನೆ ಮಾಡುವುದು ಅತ್ಯಂತ ವಿಶೇಷ. ಇನ್ನು ಆಷಾಢ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಬೆಲ್ಲದ ಅನ್ನವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ಇದನ್ನು ಮಾಡುವುದು ತುಂಬ ಸುಲಭ. ಮೊದಲು 1 ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು 3 ಕಪ್ ನೀರು ಹಾಕಿ ಸಾಫ್ಟ್ ಆಗಿ ಅನ್ನವನ್ನು ಬೇಯಿಸಿಕೊಳ್ಳಿ. ಮತ್ತೊಂದು ಪಾತ್ರೆಯಲ್ಲಿ 1 ಕಪ್ ಬೆಲ್ಲದ ಪುಡಿಗೆ ಅರ್ಧ ಕಪ್ ನೀರು ಹಾಕಿ ಬೆಲ್ಲ ಕರಗುವವರೆಗೆ ಬಿಸಿ ಮಾಡಿ ಸೋಸಿಕೊಳ್ಳಿ. ಈಗ ಬೇಯಿಸಿದ ಅನ್ನಕ್ಕೆ ಈ ಬೆಲ್ಲದ ನೀರನ್ನು ಸೇರಿಸಿ ಸಣ್ಣ ಉರಿಯಲ್ಲಿ 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಏಲಕ್ಕಿ ಪುಡಿ ಮತ್ತು 1 ಚಮಚ ತುಪ್ಪ ಸೇರಿಸಿ ಒಲೆಯಿಂದ ಇಳಿಸಿ ಕೊನೆಯದಾಗಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿಯನ್ನು ಬೆಲ್ಲದ ಅನ್ನಕ್ಕೆ ಸೇರಿಸಿ ರುಚಿಯಾದ ನೈವೇದ್ಯ ಸಿದ್ಧವಾಗುತ್ತದೆ. ಪೂಜೆಯ ದಿನ ನೆನಪಿನಲ್ಲಿಡಬೇಕಾದ ಕೆಲವು ಮುಖ್ಯ ನಿಯಮಗಳೆಂದರೆ ಸಂಜೆ ಮನೆಯ ಮುಖ್ಯ ದ್ವಾರ ಅಂದರೆ ಹೊಸ್ತಿಲಿನ 2 ಬದಿಗಳಲ್ಲಿ ಕಡ್ಡಾಯವಾಗಿ ತುಪ್ಪ ಅಥವಾ ಎಣ್ಣೆ ದೀಪಗಳನ್ನು ಹಚ್ಚಿ. ಇದರಿಂದ ಮಹಾಲಕ್ಷ್ಮಿ ಮನೆಗೆ ಪ್ರವೇಶಿಸುತ್ತಾಳೆ ಎಂಬ ನಂಬಿಕೆ ಇದೆ. ಹಾಗೆಯೇ ಈ ದಿನ ಮುತ್ತೈದೆಯರನ್ನು ಕರೆದು ಮನೆಗೆ ಅರಿಶಿನ ಕುಂಕುಮ ಮತ್ತು ತಾಂಬೂಲವನ್ನು ನೀಡುವುದರಿಂದ ದೇವಿಯ ಅನುಗ್ರಹ ಬೇಗ ಸಿಗುತ್ತದೆ. ಸಾಧ್ಯವಾದರೆ ಈ ದಿನ ಬಡವರಿಗೆ ಅನ್ನದಾನ ಅಥವಾ ಧಾನ್ಯದಾನವನ್ನು ಮಾಡಿ ಸಿದ್ಧಪಡಿಸಿದ ನೈವೇದ್ಯವನ್ನು ದೇವಿಗೆ ಅರ್ಪಿಸಿ ಕೊನೆಯದಾಗಿ ಕರ್ಪೂರದ ಆರತಿ ಬೆಳಗಿಸಿ ಪೂಜೆಯನ್ನು ಸಂಪೂರ್ಣಗೊಳಿಸಿ. ಇವೆಲ್ಲವನ್ನು ಭಕ್ತಿಯಿಂದ ಆಚರಿಸಿದರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಜೀವನದಲ್ಲಿ ಧನ, ಐಶ್ವರ್ಯ, ಆರೋಗ್ಯ ಮತ್ತು ಸಂತೋಷ ವೃದ್ಧಿಯಾಗಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ತಪ್ಪದೇ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಮತ್ತು ಸಾಂಪ್ರದಾಯಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಶ್ರೀ ಮಹಾಲಕ್ಷ್ಮೀ ದೇವಿಯ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ.